ವಶೀಕರಣ ವಿದ್ಯೆ ನಮ್ಮಲ್ಲಿ ಯಾರಿಗೆ ಗೊತ್ತಿದೆ? ಅದನ್ನು ಮಾಡೋದ್ರಿಂದ ಯಾರಿಗೇನು ಲಾಭ? ಅಜ್ಜಿ, ನನಗೆ ಮೊದಲಿಂದಾನೂ ಅಮೃತ ಮೇಲೇನೆ ಅನುಮಾನ. ಅದಕ್ಕೋಸ್ಕರ ಸಾಕ್ಷಿ ತಗೊಂಡು ನಾನು ಅವತ್ತು ಬಂದಿದ್ದೆ. ಅದನ್ನೆಲ್ಲ ಇಲ್ಲ ಅಂತ ಅನ್ನಿಸ್ಬಿಟ್ಲು. ಅವಳೇ ಯಾಕೆ ಕೆಲಸ ಎಲ್ಲ ಮಾಡಿರಬಾರ್ದು? ಆವತ್ತು ನಾನು ತಂದ ಸಾಕ್ಷಿನ ನೀವು ನಂಬಲೇ ಇಲ್ಲ ಅಜ್ಜಿ. ಅದೇ ಅಜ್ಜಿ, ಅವತ್ತು ರಾತ್ರಿ ನೀವು ನಮ್ಮನ್ನು ಬೈದ್ಬಿಟ್ಟು ಓಡಿಸ್ಬಿಟ್ರಲ್ವಾ? ಅದಕ್ಕೂ ಮುಂಚೆ ಮಯೂರಿ ಮೊಬೈಲಲ್ಲಿರೋ ಸಾಕ್ಷಿನ ಡಿಲೀಟ್ ಮಾಡಿ ನೀವೇ ನಮ್ಮನ್ನು ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ಬಿಟ್ರಲ್ಲ. ನಾನು ನಿಮ್ಮನ್ನು ಬೈಲಿಲ್ಲ ಅಂತ ಆಗಲೇ ಹೇಳಿದ್ನಲ್ಲಪ್ಪ. ಅದೇ ಅಜ್ಜಿ, ನೀವು ಅಂದರೆ ನಿಮ್ಮ ವೇಷದಲ್ಲಿ ಇದ್ರಲ್ಲ ಅವರು ಅಂತ ನಾನು ಹೇಳಿದ್ದು. ಅಂದರೆ ಮೊಬೈಲ್ ಇದ್ದಿದ್ದ ಫೋಟೋನ ಅಳಿಸಿ ನಾನು ನೋಡ್ದ ಹಾಗೆ ಮಾಡಿ ನನ್ನ ವೇಷದಲ್ಲೇ ಬಂದು ನಿಮ್ಮನ್ನು ಬೈದು ಹೊರಗಡೆ ಕಳಿಸಿದ್ದಾರೆ ಅಂದರೆ ಯಾರೋ ಮಹಾಮಾಯಾವಿನೇ ಇರಬೇಕು. ಯಾರೋ ಸರಿಯಾಗಿ ವಂಚ ಹಾಕಿ ಇದನ್ನೆಲ್ಲ ಮಾಡ್ತಿದ್ದಾರೆ ಕಣೆ. ಯಾಕೋ ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬ ಆತಂಕ ಆಗ್ತಿದೆ. ನಮ್ಮ ಮನೇಲಿ ವಶೀಕರಣ ಮಾಟ ಮಂತ್ರ ಮಾಡೋರು ಯಾರು? ಅಮೃತನ? ವಿಷ್ಣುನ? ರುದ್ರನ? ಚೇಚೆ, ವಿಷ್ಣು ರುದ್ರ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಉಳಿಯೋದು ಅಮೃತ. ಅವಳೇನಾದರೂ ಮಾಡಿಸಿರ್ಬೋದಾ? ಹೌದು, ಅವಳೇ. ಅವಳ ಹತ್ರ ಏನೋ ಶಕ್ತಿ ಇದೆ. ಅವಳು ಅಂದ್ರೆ ಯಾರೋ ಅಜ್ಜಿ? ಅವಳೇ ಕಣೆ, ಅಮೃತ. ಅವಳು ನಾವು ಅಂದ್ಕೊಂಡ ಹಾಗೆ ಸಾಮಾನ್ಯದವಳಲ್ಲ. ಅವಳ ಹತ್ರ ಏನೋ ಶಕ್ತಿ ಇದೆ. ಹೇಳಿದ್ನಲ್ಲ ಅಜ್ಜಿ, ನನಗೂ ಅವಳ ಮೇಲೇನೆ ಅನುಮಾನ. ಆದರೆ ಅದನ್ನೆಲ್ಲ ಹೇಗೆ ಪತ್ತೆ ಹಚ್ಚೋದು? ಅಮೃತ ದೇಹದಿಂದ ನನಗೆ ಒಂದೆರಡು ಹನಿ ರಕ್ತ ಬೇಕಾಗಿತ್ತಮ್ಮ. ಆದ್ರೆ ಯಾಕೆ ಏನು ಅಂತೆಲ್ಲ ಹೇಳೋ ಪರಿಸ್ಥಿತಿಲಿ ಸದ್ಯಕ್ಕೆ ನಾನಿಲ್ಲ. ಮುಂದೆ ಎಲ್ಲ ವಿವರವಾಗಿ ಹೇಳ್ತೀನಿ. ಸದ್ಯಕ್ಕೆ ಅಮೃತ ರಕ್ತನ ತಂದುಕೊಡೋ ವ್ಯವಸ್ಥೆ ಮಾಡು. ರುದ್ರ ಯಾವುದೋ ರಹಸ್ಯ ಕಂಡಿಡಿಯಕ್ಕೆ ಅಂತ ಅಮೃತನ ರಕ್ತ ತಗೊಂಡೋದ್ನಲ್ವಾ? ಅವನು ಯಾವ ರಹಸ್ಯದ ಬಗ್ಗೆ ಮಾತಾಡ್ತಿದ್ದ? ಅವನಿಗೂ ನಮ್ಗಾದ ಹಾಗೆ ಅನುಭವ ಏನಾದರೂ ಆಗಿದ್ಯಾ? ಇಲ್ಲ ಇಲ್ಲ, ಆ ಅಮೃತ ಹಿಂದೆ ಏನೋ ದೊಡ್ಡ ರಹಸ್ಯನೇ ಇದೆ. ಅದೇನು ಅಂತ ಪತ್ತೆ ಮಾಡಬೇಕು. ಹೇಗೆ ಪತ್ತೆ ಮಾಡೋದು? ಅಜ್ಜಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋದು ಅಂತ ಹೇಳಿ. ನಾವು ತುಂಬ ಹೊತ್ತು ಹೊರಗಡೆನೇ ಇದ್ರೆ ಮನೆಯವ್ರಿಗೆ ಅನುಮಾನ ಬರುತ್ತೆ. ಬೇಗ ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಹೋಗೋಣ. ಮಯೂರಿ, ಹೊತ್ತಾಯ್ತು, ಹೋಗಿ ಮಲ್ಕೊಮ್ಮ. ಸರಿ ಅತ್ತೆ. ಅತ್ತೆಮ್ಮ, ಕೇಳೋದು ಮರ್ತೇ ಹೋಗಿತ್ತು ನೋಡಿ. ನೀವು ಅಮೃತ ಅರ್ಜುನ್ದು ರಕ್ತ ಇಸ್ಕೊಂಡ್ರಲ್ಲ, ಅದೇನೋ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ. ಪೂಜೆ ಆಯ್ತಾ ಅತ್ತೆಮ್ಮ? ಹೇಳಿ ಅತ್ತೆಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು. ಅದು ಹೇಮಾ, ಏನತ್ಗೆ ಇಷ್ಟೊತ್ತಾದರೂ ಇನ್ನೂ ಯಾರೂ ಮಲಗಿಲ್ಲ? ಏನೋ ಮುಖ್ಯವಾದ ವಿಚಾರ ಮಾತಾಡ್ತಿರೋ ಹಾಗಿದೆ. ಅಮ್ಮ ಬೇರೆ ಯಾಕೋ ಸ್ವಲ್ಪ ಗಾಬರಿಲಿದ್ದಾಳೆ. ನೀವು ಅಮ್ಮನೇನೋ ಕೇಳ್ತಿರೋ ಹಾಗಿದೆ. ಏನು ವಿಚಾರ ಅದಕ್ಕೆ? ಏನಿಲ್ಲ ರುದ್ರ, ಅದು ಅಮೃತ ಅರ್ಜುನ್ ಮಧ್ಯೆ ಇರೋ ಸಮಸ್ಯೆ ನಿನಗೆ ಗೊತ್ತಲ್ಲ. ಅದಕ್ಕೆ ಅತ್ತೆಮ್ಮ ಅವ್ರ ಪರಿಚಯದೊಬ್ಬರು ಗುರುಗಳ ಹತ್ರ ಅಮೃತ ಅರ್ಜುನ್ ರಕ್ತ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತೀನಿ ಅಂತ ರಕ್ತ ತೊಗೊಂಡು ಹೋಗಿದ್ರು.
ಅದೇ ಏನಾಯಿತು ಅಂತ ಕೇಳ್ತಾ ಇದ್ದೆ. ಈಗಿನ ಕಾಲದಲ್ಲಿ ರಕ್ತ ಅದು ಇದು ಪೂಜೆ ಇದನ್ನೆಲ್ಲ ನಾವು ನಂಬೋದಿಲ್ಲ. ಆದರೂ ಪಾಪ ಅತ್ತೆಮ್ಮ ಅಷ್ಟೊಂದು ಕಾಳಜಿಯಿಂದ ಕೇಳ್ಕೊಂಡ್ರಲ್ಲ, ಅದಕ್ಕೆ ಒಪ್ಕೊಂಡ್ವಿ. ಕೊಟ್ಟು ಬಂದಿದ್ದೀವಿ ಹೇಮಾ, ನೆನ್ನೆನೇ ಕೊಟ್ಟು ಬಂದ್ವಿ. ಮರ್ತು ಹೋಗಿದ್ದೆ ನೋಡು. ಪೂಜೆ ಎಲ್ಲ ಆಗಿದೆಯಂತೆ, ನಾಳೆ ಬೆಳಿಗ್ಗೆ ಒಳಗಡೆ ಎಲ್ಲ ಹೇಳ್ತಾರಂತೆ. ಎಲ್ಲ ಗೊತ್ತಾದ್ಮೇಲೆ ನಾನೇ ಹೇಳೋಣ ಅಂತ ಸುಮ್ಮನಿದ್ದೆ. ವಯಸ್ಸಾಯ್ತಲ್ವಾ ಅಲ್ವಾ ಮಯೂರಿ? ಹ್ಞೂ ಅತ್ತೆ, ನಾನು ಅಜ್ಜಿ ಜೊತೆಗೆ ಹೋಗಿದ್ದೆ. ಇಬ್ಬರು ಒಟ್ಟಿಗೆ ಹೋಗಿ ಕೊಟ್ಟು ಬಂದ್ವಿ. ಸರಿ ಸರಿ, ಅದಕ್ಕೆ ನಾ ಹೊರಡ್ತೀನಿ, ನೀವು ಮಾತು ಮುಂದುವರಿಸಿ. ಅಮ್ಮ, ನಾ ಮೇಲಿರ್ತೀನಿ. ಸರಿ ಸರಿ, ಹೊತ್ತಾಗಿದೆ, ಎಲ್ಲರೂ ಹೋಗಿ ಮಲಗಿ. ಬೆಳಿಗ್ಗೆ ಮಾತಾಡೋಣ. ಮಯೂರಿ, ನೀನು ಹೊರಡು. ಹೇಮಾ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ನಾನು ಹೋಗಿ ಮಲಗ್ತೀನಿ, ನೀನು ಹೋಗಿ ಮಲಗು. ಹೋಗು. ನನಗೆ ಒಂದು ವಿಷಯ ಅರ್ಥ ಆಗ್ತಾಯಿಲ್ಲ ಕಣೋ. ಅಮೃತನ ಬಗ್ಗೆ ಮನಸ್ಸಲ್ಲಿ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ಯಾ, ಆದರೆ ಮೇಲ್ಮೇಲೆ ಅವಳ ಹೆಸರು ಹೇಳಿದ್ರೆ ಸಾಕು ಸಿಡಮಿಡ ಅಂತ್ಯ. ಈಗ ನೋಡು, ಈ ಗೆಜ್ಜೆ ಅದು ಇದು ಅಂತೆಲ್ಲ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ. ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಕಣೋ. ನಿನಗಿರಲಿ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಅಮೃತ ಅವ್ರ ಮನಸ್ಸಲ್ಲಿ ಏನಿದೆ ಅಂತಲೂ ಅರ್ಥ ಆಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಇಷ್ಟೊಂದು ಕನ್ಫ್ಯೂಷನ್ ಹುಟ್ಟೋದಕ್ಕೆ ಅಮೃತ ಅವ್ರ ನಡವಳಿಕೆನೇ ಕಾರಣ ಅಂತ ಇಟ್ಕೋ. ಆದರೆ ಅವ್ರ ಮೇಲಿದ್ದ ಭಾವನೆಗಳು ನನಗೆ ಮೊದಲು ಹೇಗಿತ್ತೋ ಈಗಲೂ ಹಾಗೇ ಇದೆ. ಅವ್ರಿಗೆ ಹತ್ರ ಆಗಬೇಕು ಅಂತ ಹೋದಾಗೆಲ್ಲ ನನ್ನನ್ನು ದೂರ ತಳ್ತಾರೆ, ಸಿಕ್ಕಾಗಿ ಮಾಡಿ ದೂರ ಮಾಡ್ತಾರೆ. ಯಾವಾಗಲೂ ಹೊರಟಾಗೋ ಥರ ನಡ್ಕೋತಾರೆ ಕಣೋ. ಆದರೆ ಮರುಕ್ಷಣನೇ ಏನೂ ಆಗೇ ಇಲ್ಲ ಅನ್ನೋ ಥರ ಮಾತಲ್ಲಿ ಪ್ರೀತಿ ಮಳೆನೇ ಸುರಿಸ್ತಾರೆ. ನಮ್ಮಿಬ್ರದ್ದು ಜನ್ಮ ಜನ್ಮದ ಅನುಬಂಧನೇನೋ ಅನ್ನೋ ಥರ ನಡ್ಕೋತಾರೆ. ನನಗಂತೂ ಅವ್ರು ಯಾವ ವರ್ತನೆ ನಿಜ ಅಂತ ಗೊತ್ತೇ ಆಗ್ತಿಲ್ಲ ಕಣೋ. ಅವ್ರ ನಡವಳಿಕೆನೇ ನನಗೊಂದು ಯಕ್ಷ ಪ್ರಶ್ನೆ. ಅವರಿಂದ ಪ್ರತಿ ಸತಿ ಹರ್ಟ್ ಆದಾಗೂ ನಾನು ಕುಸ್ತು ಹೋಗ್ಬಿಡ್ತೀನೋ, ಪ್ರಾಣನೇ ಹೋಗೋಷ್ಟು ನೋವಾಗುತ್ತೆ. ಒಂದೊಂದ್ಸತಿ ಅಂತೂ ಜೀವನದಲ್ಲಿ ಅವ್ರ ಮುಖನೇ ನೋಡಬಾರ್ದು ಅನ್ನೋ ಲೆವೆಲ್ಗೆ ಹರ್ಟ್ ಆಗುತ್ತೆ. ನಿಜ ಹೇಳ್ತೀನಣ್ಣ, ಇನ್ನು ಒಂದೇ ಒಂದ್ಸತಿ ಅವರಿಂದ ನೋವಾದರೂ ಕುಸ್ತು ಹೋಗ್ತೀನಿ ಅನ್ನೋ ಅಷ್ಟರಲ್ಲಿ ಅವ್ರು ಬಂದು ನನ್ನ ಎದುರುಗಡೆ ನಿಂತರೆ ಸಾಕು, ಕಲ್ಲಾಗಿದ್ದ ಹೃದಯ ಕರ್ಕೋಗುತ್ತೆ. ಅದಕ್ಕೆ ನಾನೇ ಹೋಗಿ ಪ್ರೀತಿಯಿಂದ ಈ ಗೆಜ್ಜೆನ ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ದೀನಿ. ಇವತ್ತು ರಾತ್ರಿ 12 ಗಂಟೆಗೆ ಅವ್ರ ಕಾಲಿಗೆ ಗೆಜ್ಜೆನ ತೊಡಿಸಿ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣೋ. ಅರ್ಜುನ್, ನಿನ್ನ ಮನಸ್ಸೊಳಗೆ ಮಗು ಥರ ಒಬ್ಬ ಮುಗ್ಧ ಪ್ರೇಮಿ ಇದ್ದಾನೆ. ಅವನ ಕೊನೆವರೆಗೂ ಹೀಗೆ ಇರಲಿ ಕಣೋ. ಅಮೃತ ಅವ್ರ ಧ್ವನಿ ಕೇಳಿಸ್ತಾ ಇದೆಯಲ್ಲ, ಏನಾಯ್ತು ಇವ್ರಿಗೆ? ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಏನಾಯ್ತು? ಅಮೃತ ಅವರೇ, ಬಾಗ್ಲಿ ತೆಗೀರಿ. ಕಿಟಕಿಯಿಂದ ನೋಡಿದ್ರೆ ಗೊತ್ತಾಗ್ಬೋದು. ಅಮ್ಮ, ಚಿಕ್ಕಪ್ಪ, ಅಜ್ಜಿ, ಎಲ್ರು ಬನ್ನಿ. ಏನಕ್ಕೆ ಅರ್ಜುನ್ ಅವರೇ? ಅಲ್ಲಿ ನೋಡಿ,